ಮಹಿಳಾ ವಿರೋಧಿಗಳು ಅನ್ನೋ ರೀತಿಯಲ್ಲಿ ಪ್ರತಿಭಟನೆಯನ್ನ ಶುರು ಮಾಡಿದ್ದಾರೆ. ಮತ್ತು ಈ ಬಿಲ್ಲನ್ನ ಯಾವ ಸಂದರ್ಭದಲ್ಲಿ ತರಾತುರಿಯಲ್ಲಿ ಆಡಳಿತ ಪಕ್ಷದವರು NDAದವರು ಬಹಳನೇ ಸಲೀಸವಾಗಿ 5 ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇರುವಂತಹ ಸಂದರ್ಭ ಜೊತೆಗೆ ಒಂದು ನೆರೇಟಿವ್ ಸೆಟ್ ಮಾಡುವ ನಿಟ್ಟಿನಲ್ಲಿ ಅವರು ಈ ಒಂದು ಬಿಲ್ ನ ಜಾರಿಗೆ ತಂದಿದ್ದಾರೆ. ಈ ಒಂದು ಕಂಪ್ಲೀಟ್ ಟೈಮ್ ಲೈನ್ ನೋಡಿದ್ರೆ ಈ ಬಿಲ್ ನ ನಾವು ಏಪ್ರಿಲ್ 1st ವೀಕಿಗೆ ನಮ್ದು ಬಜೆಟ್ ಸೆಷನ್ ಮುಗಿಯೋದು. ಅದಾದ ನಂತರ ಏಪ್ರಿಲ್ 16, 17, 18ಗೆ ಒಂದು ಶಾರ್ಟ್ ಸೆಷನ್ ಕರೀತಾರೆ. ಮಹಿಳಾ ಮೀಸಲಾತಿ ಬಿಲ್ ನ ಜಾರಿಗೆ ತರಬೇಕು ಅಂತ. ಈ ಬಿಲ್ ನ ಜಾರಿಗೆ ತರಬೇಕು ಅಂದ್ರೆ ಇದರ ಸಂಬಂಧಪಟ್ಟ ಹಾಗೆ ಏನ್ ಅಮೆಂಡ್ಮೆಂಟ್ಸ್ ತರ್ತಾ ಇದೀವಿ ಅನ್ನೋದನ್ನ ಕೂಡ ನಾವು ಆಲ್ ಪಾರ್ಟಿ ಮೀಟಿಂಗ್ ನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಪ್ರೈಮ್ ಮಿನಿಸ್ಟರ್ಗೆ ಮತ್ತೆ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಕಿರಣ್ ರಿಜಿಜು ಅವರು ಕೂಡ ಒಂದು ಲೆಟರ್ ಕೂಡ ಕಳಿಸಿದ್ದಾರೆ. ಸುಮಾರು 2 ರಿಂದ 3 ಲೆಟರ್ ಕಳಿಸಿದ್ದಾರೆ. ಈ ಅಮೆಂಡ್ಮೆಂಟ್ ಬಿಲ್ಲಿನ ಡೀಟೇಲ್ಸ್ ಏನು, ಯಾವ ರೀತಿ ಈ ಬಿಲ್ ನ ಜಾರಿಗೆ ತರ್ತೀರಾ, ಪ್ರೈಮ್ ಮಿನಿಸ್ಟರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಲ್ ಪಾರ್ಟಿ ಮೀಟಿಂಗ್, ಅಪೋಸಿಷನ್ ಪಾರ್ಟೀಸ್, ರೂಲಿಂಗ್ ಪಾರ್ಟಿ ಎಲ್ಲದೂ ಒಂದು ಸಭೆ ಕರೆದು ಒಂದು ರೋಡ್ ಮ್ಯಾಪ್ ಯಾವ ರೀತಿ ಬಿಲ್ ಜಾರಿಗೆ ತರಬೇಕು ಅನ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಒಂದು ಆಲ್ ಪಾರ್ಟಿ ಮೀಟಿಂಗ್ ಕರೀರಿ ಅಂತ ಹೇಳಿದ್ದಾರೆ. ಅದನ್ನ ಕೂಡ ಇಗ್ನೋರ್ ಮಾಡಿದ್ದಾರೆ. ಆಮೇಲೆ ಸೆಕೆಂಡ್ ಲೆಟರ್ ಏನ್ ಕಳಿಸಿದ್ದಾರೆ ಅಂದ್ರೆ, ನಂತರ 5 ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ, ಅದರಿಂದ 5 ರಾಜ್ಯಗಳ ಚುನಾವಣೆ ಮುಗಿಲಿ, ಚುನಾವಣೆ ಮುಗಿದ ತಕ್ಷಣ ಎಲ್ಲರೂ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡ್ಕೊಂಡು ಅದರಲ್ಲಿ ತೀರ್ಮಾನ ತಗೊಳ್ಳೋದು. ಈಗ NDA ಪಕ್ಷದವರಿಗೆ ಈ ಬಿಲ್ ನ ಮಹಿಳಾ ಮೀಸಲಾತಿ ಬಿಲ್ ನ ಆಗ್ಲೇ 2023ರಲ್ಲಿ ಎಲ್ಲರ ಸಹಮತಿಯಿಂದ ಜಾರಿಗೆ ತಂದಿದ್ದೀವಿ. ಇಟ್ಸ್ ಬಿಕಮ್ ಅ ಲಾ ನೌ. ಇದನ್ನ ಡಿಲಿಮಿಟೇಷನ್ ಜೊತೆ ಲಿಂಕ್ ಮಾಡ್ಬಿಟ್ಟು ನಾವು ಡಿಲಿಮಿಟೇಷನ್ ಬಗ್ಗೆ ನಮಗಿರುವಂತಹ ಆತಂಕ ಇದೆ. ಸೊ ಅದರ ಬಗ್ಗೆ ಮಾಹಿತಿನ ಸರಿಯಾಗಿ ಕೊಟ್ಟಿಲ್ಲ. ನಾವು ಕೇಳಿದಾಗ ಅದನ್ನ ಮುಚ್ಚುಮರೆ ಮಾಡಿದ್ದಾರೆ. ಈಗ ನೀವು 3 ದಿನ ಡಿಸ್ಕಷನ್ ಅಲ್ಲೂ ನೋಡಿದ್ರಿ ಯಾವ ರೀತಿ ಅಮಿತ್ ಶಾ ಅವರು ನನಗೆ 1 ಗಂಟೆ ಕೊಡ್ರಿ, 1 ಗಂಟೆನಲ್ಲಿ ನಾವೇನು 543 ಸೀಟ್ ಇದೆ ಅದನ್ನ 850ಕ್ಕೆ ಯಾವ್ಯಾವ ಸ್ಟೇಟಿಗೆ ಎಷ್ಟೆಷ್ಟು ಬರ್ತಾ ಇದೆ ಡಿಲಿಮಿಟೇಷನ್ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾರೆ. ಏನ್ ಹೇಳಿದ್ರು, KG ಮಕ್ಕಳಿಗೆ ಹೇಳ್ಕೊಟ್ಟ ಹಾಗೆ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಅದೇನು ಬೇಕಾಗಿಲ್ಲ ನಮಗೆ. ನೀವು ಏನು 1 ವಾರ 15 ದಿನ ಮುಂಚೆನೆ ನಿಮಗೆ ಈ ಬಿಲ್ ನ ಜಾರಿ ಮಾಡಬೇಕು ಅಂತ ಉದ್ದೇಶ ಇದ್ದಿದ್ರೆ ಆ ಬಿಲ್ ನ ಸಂಪೂರ್ಣ ಮಾಹಿತಿ ನಮಗೆ ಕರಿಬೇಕಿತ್ತು. ಇಲ್ಲದ್ರೆ ಒಂದು ಆಲ್ ಪಾರ್ಟಿ ಮೀಟಿಂಗ್ ತಗೊಂಡು ಬಂದ್ಬಿಟ್ಟು ಎಲ್ಲರ ಒಂದು ಕನ್ಸೆನ್ಸಸ್ ನಲ್ಲಿ ನೀವು ಬಿಲ್ ಜಾರಿ ತಂದ್ರೆ ಅವಾಗ ಎಲ್ಲರೂ ಕೂಡ ಅವರ ಸಜೆಷನ್ಸ್ ಕೊಟ್ಟು ಮಹಿಳಾ ಮೀಸಲಾತಿ ಬಿಲ್ ನ ಯಾವ ರೀತಿ ನಾವು ಬರುವಂತಹ ಚುನಾವಣೆ ಅದರಲ್ಲಿ ಇಂಪ್ಲಿಮೆಂಟ್ ಮಾಡಬಹುದು ಅಂತ ಹೇಳ್ತಾ ಇದ್ವಿ. 2023ರಲ್ಲಿ ನಾವೆಲ್ಲರೂ ಬಿಲ್ ನ ಪಾಸ್ ಮಾಡಿದ್ವಿ. ನಂತರ ಚುನಾವಣೆ 2024ರಲ್ಲಿ ಬಂತು, 18th ಲೋಕಸಭಾ ಎಲೆಕ್ಷನ್ಸ್. ಅವಾಗೂ ಕೂಡ ಅದನ್ನ ಜಾರಿ ತರಲಿಲ್ಲ. ಸೆನ್ಸಸ್ ನ ನೀವು ನೋಡಿದ್ರೆ ಮೊನ್ನೆ ಏಪ್ರಿಲ್ 1ಗೆ ಸೆನ್ಸಸ್ ಶುರು ಮಾಡಿದ್ದಾರೆ. ಅದರಲ್ಲೂ ಕೂಡ ಕ್ಲಾಸ್ ಸೆನ್ಸಸ್ ಮಾಡ್ತಾ ಇದ್ದೀರಾ ಇಲ್ಲ ಅದನ್ನು ಕೇಳಿದ್ವಿ. ಈ ಡಿಲಿಮಿಟೇಷನ್ ಬಿಲ್ ನಲ್ಲಿ ಆ ಡಿಲಿಮಿಟೇಷನ್ ಕಮಿಷನ್ ಮಾಡ್ತಾ ಇದಾರಲ್ಲ ಅದರಲ್ಲಿ ಯಾರ್ಯಾರು ಇರ್ತಾರೆ, ಅವರೇ ರೆಕಮೆಂಡೆಡ್ ಒಬ್ಬ ಚೇರ್ಪರ್ಸನ್ ಇರ್ತಾರೆ, ಜೊತೆಗೆ ಚೀಫ್ ಎಲೆಕ್ಷನ್ ಕಮಿಷನರ್, ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಇವರೆಲ್ಲರೂ ಇರ್ತಾರೆ. ಸೊ ಇದರ ಬಗ್ಗೆ ಎಲೆಕ್ಟೆಡ್ ಮೆಂಬರ್ಸ್ ಫ್ರಮ್ ದ ಪಾರ್ಲಿಮೆಂಟ್, ಲೋಕಸಭಾ ಮತ್ತೆ ಸ್ಟೇಟ್ ಅಸೆಂಬ್ಲಿನಲ್ಲಿರೋರು ಕೇವಲ ನಾಮಿನಲ್ ಮೆಂಬರ್ಸ್, ಅವ್ರಿಗೆ ವೋಟಿಂಗ್ ರೈಟ್ಸ್ ಇರಲ್ಲ, ಪವರ್ ಇರೋದಿಲ್ಲ. ಸೊ ಇದರ ಬಗ್ಗೆ ಆಮೇಲೆ ಈಗಾಗಲೇ ನಮಗೆ ಆತಂಕ ಇರೋದು ಡಿಲಿಮಿಟೇಷನ್ ನ ತರುವ ನಿಟ್ಟಿನಲ್ಲಿ ಯಾವ ರೀತಿ ಅವರು ಕಾನ್ಸ್ಟಿಟ್ಯೂಯೆನ್ಸೀಸ್ ನ ಸ್ಟೇಟ್ ಬೋತ್ ಪಾರ್ಲಿಮೆಂಟರಿ ಅಂಡ್ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಡಿಲಿಮಿಟ್ ಮಾಡ್ತಾರೆ ಅನ್ನೋದು ಕೂಡ ನಮಗೆ ಆತಂಕ ಇದೆ. ಯಾಕಂದ್ರೆ ಜಮ್ಮು ಅಂಡ್ ಕಾಶ್ಮೀರ್ ಮತ್ತೆ ಅಸ್ಸಾಂ ನಲ್ಲಿ ಈಗಾಗಲೇ ಅವರು ಏನ್ ನಾವು ಜೆರಿ ಮ್ಯಾಟರಿಂಗ್ ಅಂತ ಒಂದು ಟರ್ಮ್ ಎಲ್ಲ ಫೇಮಸ್ ಆಗ್ಬಿಟ್ಟಿದೆ. ಅವರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಯಾವ ರೀತಿ ಅವರು ಕಾನ್ಸ್ಟಿಟ್ಯೂನ್ಸೀಸ್ ನ ಪ್ಯಾಟರ್ನ್ ಮಾಡಿದ್ರೆ ಅವರಿಗೆ ರಾಜಕೀಯ ಲಾಭ ಆಗುತ್ತೆ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರು ಮಾಡ್ತಾರೆ ಅನ್ನೋದು ಈಗಾಗಲೇ ಜಮ್ಮು ಅಂಡ್ ಕಾಶ್ಮೀರ್, ಅಸ್ಸಾಂ ನಲ್ಲಿ ತೋರಿಸಿದ್ದಾರೆ. ಸೊ ಅದರಿಂದ ಇನ್ನೊಂದು ನಾವು ಯೋಚನೆ ಮಾಡ್ಬೇಕಾಗಿದೆ. ನಾನು ಕೂಡ ಡೆಲ್ಲಿನಲ್ಲಿದ್ದೆ ಈ 3 ದಿನದ ಅಧಿವೇಶನದಲ್ಲಿ. 1 ದಿನ ಮುಂಚೆನೆ ಪ್ರಧಾನಮಂತ್ರಿ ಅವರು ಇದನ್ನ ಎಲ್ಲ ಸಾರ್ವಜನಿಕರು ವೋಟರ್ಸ್ ತಿಳ್ಕೊಬೇಕಾಗುತ್ತೆ. 1-2 ದಿನ ಮುಂಚೆನೆ ಎಲ್ಲಾ ಮಹಿಳೆಯರನ್ನ ಅಕ್ರಾಸ್ ದ ಲೆಂತ್ ಅಂಡ್ ಬ್ರೆಡ್ತ್ ಆಫ್ ದ ಕಂಟ್ರಿ ಕರೆಸ್ಬಿಟ್ಟು ಸಭೆ ಮಾಡ್ತಾರೆ. ಒಂದು ಮಹಿಳಾ ಬಿಲ್ ನ ಜಾರಿಗೆ ತರ್ತಾ ಇದೀವಿ ಅಂತ ಹೇಳಿ ಹೈಪ್ ಮಾಡೋದು.
ಎಲ್ಲರಲ್ಲಿ. ಡೋಂಟ್ ಪ್ಲೇ ವಿತ್ ದ ಇಮೋಷನ್ಸ್ ಆಫ್ ದ ಮೆನ್. ಫಸ್ಟ್ ಆಫ್ ಆಲ್ ನಾನು ಅದನ್ನ ಹೇಳ್ಬೇಕಾಗಿದೆ. ಮಹಿಳೆಯರನ್ನ ನೀವು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡು ಅವರ ಇಮೋಷನ್ಸ್ ಜೊತೆಗೆ ದಯವಿಟ್ಟು ನೀವು ಆಟ ಆಡ್ಬೇಡ್ರಿ. ಎಲ್ಲರೂ ಕರೆಸ್ಬಿಟ್ಟು ಅವತ್ತು ಮೀಟಿಂಗ್ ಮಾಡ್ತಾರೆ. ಅದಾದ ನಂತರ 3 ದಿನ ಚರ್ಚೆ ಮಾಡ್ತಾರೆ. ಬಿಲ್ಲಿಂಗ್ ಡೀಟೇಲ್ಸ್ ಆಪೋಸಿಷನ್ಗೆ ಯಾರಿಗೂ ಕೊಡೋದಿಲ್ಲ. ಅವರಿಗೆ ಬಿಲ್ ಪಾಸ್ ಆದ್ರೆ ಕ್ರೆಡಿಟ್ ತಗೋಬೇಕು, ಬಿಲ್ ಫೇಲ್ ಆಯ್ತು ಅಂದ್ರೆ ಆಪೋಸಿಷನ್ಗೆ ಬ್ಲೇಮ್ ಮಾಡಬೇಕು. ಒಂದು ನೆರೇಟಿವ್ ಸೆಟ್ ಮಾಡಬೇಕು. ಇಂಡಿಯಾ ಒಕ್ಕೂಟದವರು ಆಪೋಸಿಷನ್ ಅವರು ಆಂಟಿ ವಿಮೆನ್ ಇದ್ದಾರೆ, ಮಹಿಳೆಯರ ಪರವಾಗಿಲ್ಲ ಅಂತ ಒಂದು ನೆರೇಟಿವ್ ಸೆಟ್ ಮಾಡಬೇಕಾಗಿದೆ. ನಾನು ಕೂಡ ಸದನದಲ್ಲಿ ಮೊದಲನೇ ದಿನ ನಮ್ಮ ಪಕ್ಷದಿಂದ ಸುಮಾರು 16 ಜನಕ್ಕೆ ಮಾತಾಡ್ಲಿಕ್ಕೆ ಅವಕಾಶ ಇತ್ತು. ನನಗೆ ಅದರಲ್ಲಿ ಶಾರ್ಟ್ ಲಿಸ್ಟ್ ಆಗಿರ್ಲಿಲ್ಲ ನನ್ನ ಹೆಸರು. ಆದ್ರೆ ಇಂಥ ಒಂದು ಇಂಪಾರ್ಟೆಂಟ್ ಬಿಲ್ ಇದೆ, ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಗುರುವಾರ ರಾತ್ರಿ 12:15 ನನಗೆ ಟೈಮ್ ಸಿಕ್ಕಿದ್ದು. ಕೇವಲ ನಾವು 50 ಜನ MPs ಕಾಯ್ತಾ ಇದ್ವಿ. ಸರ್, ವಿ ಆರ್ ಆಲ್ ವಿಮೆನ್ MPs, ಇಂಥ ಒಂದು ಇಂಪಾರ್ಟೆಂಟ್ ಬಿಲ್ ಬಗ್ಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಡಿ ಅಂತ ಸ್ಪೀಕರ್ ಅವರ ರಿಕ್ವೆಸ್ಟ್ ಮಾಡಿಕೊಂಡು ನಮಗೆ ಕೇವಲ 4ರಿಂದ 5 ನಿಮಿಷ, 5.5 ನಿಮಿಷ ಸಿಕ್ಕಿದೆ. ಅದರಲ್ಲಿ ಮಹಿಳೆಯರ ಬಿಲ್ ಬಗ್ಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ತು. ಆದ್ರಿಂದ ಇದು ಒಂದು ಅವತ್ತು ಕೂಡ ನಾವು ನೋಡ್ತಾ ಇದ್ದೀವಿ, ಪ್ರತಿಯೊಂದು ಗ್ಯಾಲರಿನಲ್ಲೂ ಮಹಿಳೆಯರನ್ನ ಇನ್ವೈಟ್ ಮಾಡಿದ್ದಾರೆ. ನಮ್ಮ ಕ್ಯಾಂಟೀನ್ ನಲ್ಲಿ, ಯಾವ LP ಕ್ಯಾಂಟೀನ್ ಅಲ್ಲಿ ಅದು ಕೂಡ ಮಹಿಳೆಯರಿದ್ದಾರೆ. ಎಂಟೈರ್ ಪಾರ್ಲಿಮೆಂಟ್ ಪ್ರೊವೈಸಸ್ ನಲ್ಲಿ ಮಹಿಳೆಯರಿದ್ದಾರೆ. ಇದೇನು ಹೈಕ್ ಮಾಡ್ಬೇಕಾಗಿದೆ BJP ಅವರಿಗೆ. ಪ್ರತಿಯೊಬ್ಬ MPಗೂ ಕೂಡ ಸುಮಾರು 15ರಿಂದ 20 ಮಹಿಳಾ ರೆಪ್ರೆಸೆಂಟೇಟಿವ್ಸ್ ನ ಕರೆಸಬೇಕು ಅಂತ ಅವರೆಲ್ಲ ಬಂದು ಓಡಾಡ್ತಾ ಇದ್ದಾರೆ. ಸೊ ಇದು 2 ದಿನದ ಚರ್ಚೆ ಆಯ್ತು. ಆಮೇಲೆ 2ನೇ ದಿನ ರಾತ್ರಿ ಬಿಲ್ ನ ಪಾಸ್ ಮಾಡುವಾಗ ಸಾಕಷ್ಟು ವಿರೋಧ ಪಕ್ಷದಲ್ಲಿರೋರ್ನ ರೀಚ್ ಔಟ್ ಮಾಡಿದ್ದಾರೆ. ಅದನ್ನು ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು ನೀವು. ಸಮಾಜವಾದಿ ಪಾರ್ಟಿ ಆಯ್ತು, TMC ಅವರಾಯ್ತು, ಮತ್ತೆ DMK ಅವರೆಲ್ಲ ರೀಚ್ ಮಾಡ್ಲಿಕ್ಕೂ ಟ್ರೈ ಮಾಡಿದ್ದಾರೆ ಅಂತ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಸೊ ಅದು ಒಂದ್ ಮಾಡಿದ್ದಾರೆ. ಸೊ ಅವ್ರಿಗೆ ಏನು ಎಲೆಕ್ಷನ್ ನಡೀತಾ ಇದೆ, ಬರೋದಿಲ್ಲ, ಹಾಗಾಗಿ ಒಂದಲ್ಲ ಒಂದು ರೀತಿಯಿಂದ ಪಾಸ್ ಆಗ್ಬೋದು ಅಂತ ಅವ್ರಿಗೆ ಸಂಪೂರ್ಣ ಒಂದು ರೀತಿಯಾದ ವಿಶ್ವಾಸ ಇತ್ತು ಅಂತ ಹೇಳ್ಬೋದು. ಆಮೇಲೆ ಬಿಲ್ ಪಾಸ್ ಮಾಡಿದಾಗ 2/3 ಮೆಜಾರಿಟಿ ಇರ್ಲಿಲ್ಲ ಅವರಿಗೆ. ಸೊ ನಮ್ಮವ್ರು ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಬಿಲ್ ಇದ್ರಲ್ಲಿ, ಅಪೋಸಿಷನ್ ಇಂಡಿಯಾ ಒಕ್ಕೂಟದ ಎಲ್ಲಾ ಪಕ್ಷದವರು. ಆಮೇಲೆ ಬಿಲ್ ಪಾಸ್ ಆಗ್ಲಿದ ಮೇಲೆ ಅದು ಇನ್ನೊಂದು ರೀತಿಯಂತಹ ಅವಮಾನ ಆದಂಗಾಗಿದೆ. ಯಾಕಂದ್ರೆ ಈಗ 11ನೇ ವರ್ಷ ಇದು NDA ಅಲಯನ್ಸ್ ಇಂದು ಸಂಪೂರ್ಣ ಮೆಜಾರಿಟಿ ಇತ್ತು ಅವರಿಗೆ. ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಈ ಥರ್ಡ್ ಟರ್ಮ್ ಅಲ್ಲೂ ದೇ ಹ್ಯಾವ್ ಅ ಗುಡ್ ಮೆಜಾರಿಟಿ. 400 ಪಾರ್ ಅಂತೂ ಆಗಿಲ್ಲ. ಸೊ ಆದ್ರಿಂದ 400 ಪಾರ್ ಆಗಿದ್ರೆ ಅವರು ಇಮಿಡಿಯೇಟ್ಲಿ ನಮ್ಮ ಏನ್ ಲೆಕ್ಕಕ್ಕೆ ತಗೊಳ್ತಾ ಇರ್ಲಿಲ್ಲ. ಪ್ರತಿಯೊಬ್ಬ ಪಕ್ಷದ ಪ್ರತಿನಿಧಿ, ಲೀಡರ್ ಆಫ್ ಅಪೋಸಿಷನ್ ಇನ್ ಲೋಕಸಭಾ, ರಾಜ್ಯಸಭಾ, ಯಾರ ಮಾತಿಗೂ ಅವರು ಒಂದು ಕನ್ಸಿಡರ್ ಮಾಡ್ತಾ ಇಲ್ಲ. ಎಷ್ಟೋ ಬಿಲ್ ನಾವಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂತೀವಿ, ಸಿಂಪಲ್ ಮೆಜಾರಿಟಿ ಇಂದ ಪಾಸ್ ಮಾಡ್ತಾ ಇದ್ದಾರೆ. ಇಲ್ಲಿ 2/3 ಮೆಜಾರಿಟಿ ಸಿಗ್ಬೇಕಾಗಿತ್ತು, ಅದು ಆಗ್ಲಿಲ್ಲ ಅನ್ನೋದು ಅವರಿಗೆ ದೊಡ್ಡ ತಲೆಬಿಸಿ ಆಗಿದೆ. ಈಗ ಅವತ್ತಿನ ದಿನ ಕೂಡ ನಾವು ಬಿಲ್ ಪಾಸ್ ಆಗದೆ ಇರೋ ಸಮಯದಲ್ಲಿ ಡಿಲಿಮಿಟೇಷನ್ ಬಿಲ್ ನಾವು ರಿಜೆಕ್ಟ್ ಮಾಡೋದು. ಮೊದಲನೇದಾಗಿ ವುಮೆನ್ಸ್ ರಿಸರ್ವೇಶನ್ ಆಕ್ಟ್ ಆಲ್ರೆಡಿ ಪಾಸ್ ಆಗಿದೆ. ಇವತ್ತು ನಾವು ಇಂಡಿಯಾ ಒಕ್ಕೂಟ ಏನ್ ರಿಜೆಕ್ಟ್ ಮಾಡಿದೆ ಅಂದ್ರೆ ಡಿಲಿಮಿಟೇಷನ್ ಬಿಲ್ ನ ರಿಜೆಕ್ಟ್ ಮಾಡಿದೀವಿ ನಾವು. ಅವತ್ತು ಕೂಡ ಎಲ್ಲ ಮಹಿಳಾ MPs ರಾತ್ರಿ ಸುಮಾರು ತಡರಾತ್ರಿ ಆಗಿತ್ತು, 8:30, 9 ಆಗಿತ್ತು ಅನ್ಸುತ್ತೆ. ಎಲ್ಲರೂ ಬಂದು ಪ್ಲಕಾರ್ಡ್ಸ್ ಎಲ್ಲ ರೆಡಿ ಇತ್ತು ಆಗ್ಲೇ. ಇಂಡಿಯಾ ಒಕ್ಕೂಟದವರು ಮಹಿಳಾ ವಿರೋಧಿಗಳು, ಕಾಂಗ್ರೆಸ್ನವರು ಮಹಿಳಾ ವಿರೋಧಿಗಳು ಅಂತ. ಸೊ ಎಷ್ಟು ಸ್ಟ್ರಾಟಜಿಕಲಿ ಪ್ಲಾನ್ ಮಾಡಿದ್ದಾರೆ ಎಂಟೈರ್ ಈವೆಂಟ್ ನ. ಮತ್ತೆ ಪ್ರಧಾನಮಂತ್ರಿಗಳು ಕೂಡ ಒಂದು ಭಾಷಣ ಮಾಡಿದ್ರು, ಇಡೀ ದೇಶವನ್ನ ಉದ್ದೇಶಿಸಿ ಅವರು ಕೂಡ ಮಾತಾಡಿದ್ದಾರೆ. ಸೊ ಅದು ಕೂಡ ನನ್ನ ಪ್ರಕಾರ ಎಲೆಕ್ಷನ್ ಕಮಿಷನ್ ಅದ್ರ ಬಗ್ಗೆ ಕೂಡ ಒಂದು ನಿರ್ಧಾರ ತಗೋಬೇಕಾಗಿದೆ ಅನ್ಸುತ್ತೆ. ಇಂಥ ಒಂದು 2 ರಾಜ್ಯಗಳಲ್ಲಿ ಈಗ ಚುನಾವಣೆ ನಡೀತಾ ಇದೆ. ಆ ಸಂದರ್ಭದಲ್ಲಿ ಮಹಿಳಾ ವೋಟ್ ಬ್ಯಾಂಕ್ ನ ಅಡ್ರೆಸ್ ಮಾಡಿ ಈ ರೀತಿ ವಿಪಕ್ಷದ ಬಗ್ಗೆ, ಅವರ ಒಂದು ನಡವಳಿಕೆ ಬಗ್ಗೆ ಮಾತಾಡೋದು ಸರಿಯಲ್ಲ ಅನ್ಸುತ್ತೆ. ಸೊ ದಟ್ ಎಲೆಕ್ಷನ್ ನ ನಾವು ಯಾವ ರೀತಿ 2026 ಗೆಲ್ಬಹುದು. ನಮ್ಮ ಡಿಲಿಮಿಟೇಷನ್, ಸೆನ್ಸಸ್ ಡಿಲಿಮಿಟೇಷನ್ ಆಗ್ಬೇಕು ಅಂದ್ರೆ 2029 ಆಗುತ್ತೆ. ಅದನ್ನ ಐ ಥಿಂಕ್ 29-30 ಆಗ್ಬೋದು. ಸೆನ್ಸಸ್ ಕಂಪ್ಲೀಟ್ ಆಗುತ್ತೆ, ಡಿಲಿಮಿಟೇಷನ್ ಕಂಪ್ಲೀಟ್ ಆಗಕ್ಕೆ ಟೈಮ್ ತಗೊಳುತ್ತೆ. ಸೊ ಅದರಿಂದ ಈ ಒಂದು ಅವಕಾಶವನ್ನ ಯಾವ ರೀತಿ ನಾವು ಎಲೆಕ್ಷನ್ ಅಲ್ಲಿ 2029 ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಬಹುದು ಅಂತ ನಿಟ್ಟಿನಲ್ಲಿ
ತರಾತುರಿನಲ್ಲಿ ಬಿಟ್ವೀನ್ ಎಲೆಕ್ಷನ್ಸ್ ಈ ಒಂದು ಸೆಷನ್ ನ ಕರೆದ್ಬಿಟ್ಟು ಒಂದು ನರೇಟಿವ್ ಸೆಟ್ ಮಾಡ್ತಾ ಇದ್ದಾರೆ. ಅದನ್ನ ನಾವೆಲ್ಲ ಇಂಡಿಯಾ ಒಕ್ಕೂಟದವರು ತಿರಸ್ಕಾರ ಮಾಡ್ತಾ ಇದ್ವಿ. ಇದು ಒಂದು ಆರೋಗ್ಯ ಪ್ರಜಾಪ್ರಭುತ್ವದಲ್ಲಿ ಇದು ನಡೀಬಹುದು ಅಂತ ನನ್ನ ಅನಿಸಿಕೆ ಕೂಡ summarize everything. English nalide. See, the allegation that arises from this pattern is not about a single provision or a single bill. It is about how institutional design itself is being used as a tool for political advantage, not by changing who participates in democracy, but by reshaping the conditions under which representation is allocated, political resources are distributed, and timing determination ಆಗಿದೆ ಅನ್ನೋದು. ಆದ್ರೆ ಇದನ್ನ ನಾವು ಹೇಳಿದ್ವಲ್ಲ, ಆಡಳಿತ ಪಕ್ಷದವರು ಈ ಬಿಲ್ ಜಾರಿ ಮಾಡ್ಬೇಕು ಅಂತಾನೆ ಅವ್ರ ಉದ್ದೇಶ ಇದೆ ಅಂದ್ರೆ ಆಲ್ ಪಾರ್ಟಿ ಮೀಟಿಂಗ್ ಎಲ್ಲರ ಒಂದು ಸಹಮತಿ ತಗೊಂಡ್ಬಿಟ್ಟು ಆ ಅಮೆಂಡ್ಮೆಂಟ್ ನಲ್ಲಿ ಏನಾದ್ರೂ ಫರ್ದರ್ ಇನ್ಕ್ಲೂಷನ್ ಸೇರಿಸಿ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ, ವಿಶೇಷವಾಗಿ ಮಹಿಳೆಯರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದ್ರೆ ಬಹಳ ಚೆನ್ನಾಗಿರೋದು ಅಂತ ನಮ್ಮ ಅನಿಸಿಕೆ ಕೂಡ. ಈಗಾಗಲೇ ಕಾಂಗ್ರೆಸ್ ಪಾರ್ಟಿನವರು 73rd 74th ಅಮೆಂಡ್ಮೆಂಟ್ ಇಂದ ರಾಜೀವ್ ಗಾಂಧಿ ಅವರ ಪೀರಿಯಡ್ ನಲ್ಲಿ ಏನು ನಮ್ಮ ಲೋಕಲ್ ಬಾಡಿನಲ್ಲಿ ಮಹಿಳೆಯರ ಮೀಸಲಾತಿ ಅರೌಂಡ್ 50% ತನಕ ಕೊಡ್ತಾ ಇದ್ದೀವಿ. ಹೌದ್ರ? ಈಗ ಮೊನ್ನೆ ನಾನು ಕೂಡ ಜಗಳೂರಿನಲ್ಲಿ ಒಂದು ಹತ್ತನೇ ಕ್ಷೇತ್ರಕ್ಕೆ ಹೋಗಿದೆ. ಅಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರ ಅದರಲ್ಲಿ 50% ಇಲ್ಲ, ಸುಮಾರು 57% ಮಹಿಳೆಯರಿದ್ದಾರೆ. ಸೊ ಅದನ್ನ ಮಹಿಳೆಯರ ಲೀಡರ್ಶಿಪ್ ಗ್ರಾಸ್ ರೂಟ್ಸ್ ಅಲ್ಲಿ ಈಗಾಗಲೇ ಡೆವಲಪ್ ಮಾಡಿದ್ವಿ. ಮೋದಿ 15 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಗ್ರಾಸ್ ರೂಟ್ ನಲ್ಲಿ ಮಹಿಳೆಯರ ರೆಪ್ರೆಸೆಂಟೇಷನ್ ಈಗಾಗಲೇ ಇದೆ. ಸೊ ನಮ್ದು ಈಗ ನಾವು ಡಿಲಿಮಿಟೇಷನ್ ನ ಜೆರಿ ಮ್ಯಾಟ್ರಿಂಗ್ ಮಾಡಿದ್ರೆ ಯಾವ ರೀತಿ ಒಪ್ಕೋಬಹುದು ಅಂತ ಅದನ್ನು ನಿಮ್ಗೆ ಫೆಡರಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸದರ್ನ್ ಸ್ಟೇಟ್ಸ್ ಈಗ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ತಾ ಇದೀವಿ, ಎಲ್ಲ ಪ್ಯಾರಾಮೀಟರ್ಸ್ ಅಲ್ಲಿ ಉತ್ತಮ ಸಾಧನೆ ಮಾಡ್ತಾ ಇದೀವಿ. ಕೇವಲ ಜನಸಂಖ್ಯೆದ ಆಧಾರದ ಮೇಲೆ ನೀವು ಕ್ಷೇತ್ರ ವಿಂಗಡಣೆ ಮರು ವಿಂಗಡಣೆ ಮಾಡ್ತೀರಾ, ಡಿಲಿಮಿಟೇಷನ್ ಮಾಡ್ತೀರಾ ಅಂದ್ರೆ ಸದರ್ನ್ ಸ್ಟೇಟ್ಸ್ ಗೆ ಪರ್ಫಾರ್ಮಿಂಗ್ ಸ್ಟೇಟ್ಸ್ ಗೆ ಅದರ ಆತಂಕ ಕೂಡ ಇದೆ. ಸೊ ಇದೆಲ್ಲ ಆತಂಕವನ್ನ ನೀವು ಕ್ಲಿಯರ್ ಮಾಡ್ಕೊಂಡು ಜಾರಿ ಮಾಡ್ಲಿ ಅಂತ ಹೇಳ್ತಾ ಇದ್ರು. ಡೆಫಿನೆಟ್ಲಿ ಮಹಿಳೆಯರನ್ನ ಆತರ ಹೈಕ್ ಮಾಡಿದ್ದಾರೆ. ಈಗ ಅಷ್ಟೇ ಒಳ್ಳೆ ಉದ್ದೇಶ ಇದ್ದಿದ್ರೆ ಹಳೆಯ ಸ್ಟ್ರೆಂತ್ 543ಕ್ಕೆ ಅವರು ತರ್ಬೋದಿತ್ತು ಮಹಿಳಾ ಮೀಸಲಾತಿ, ಅದನ್ನ ನಾವು ಒಪ್ಪಿದ್ವಿ. ಸೊ ಅದನ್ನು ಡಿಸ್ಕಸ್ ಮಾಡಿ ಇಮಿಡಿಯೇಟ್ಲಿ ಜಾರಿ ತರಲಿ ಅಂತ ಕೂಡ ಅದನ್ನು ನಾವು ಹೇಳಿದ್ವಿ ಫ್ಲೋರ್ ಆಫ್ ದ ಹೌಸ್. ಮಹಿಳಾ ಬೇರೆ ಬೇರೆ ಸೇರಿಸಿದ್ರು.